ಹೊತ್ತಿ ಉರಿದ ಮದ್ದೂರು ಪಟ್ಟಣದಲ್ಲಿ ಶಾಂತಿ ಮಂತ್ರ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸಂಧಾನ ಸಭೆ ಮಾಡಿದ್ದಾರೆ. ನೆಪ ಮಾತ್ರಕ್ಕೆ ನಡೀತಾ ಈ ಒಂದು ಸಂಧಾನ ಸಭೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ನಾಯಕರು, ಹಿಂದೂ ಮುಖಂಡರು ಈ ಒಂದು ಸಭೆಗೆ ಗೈರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಮತ್ತು ಮುಸಲ್ಮಾನ್ ಮುಖಂಡರು, ಅಧಿಕಾರಿಗಳಿಗಷ್ಟೇ ಸೀಮಿತವಾಗಿತ್ತ ಈ ಒಂದು ಸಂಧಾನ ಸಭೆ. ಇದರಲ್ಲಿ ಬಿಜೆಪಿಯ ಮುಖಂಡರು ಯಾರು ಕೂಡ ಭಾಗಿಯಾಗಿರಲಿಲ್ಲ. ಇವತ್ತು ಸಭೆ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಸಂಧಾನ ಸಭೆ ನಡೀತು. ಈ ಒಂದು ಸಭೆ ನೆಪ ಮಾತ್ರಕ್ಕೆ ನಡೀತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ನಾಯಕರು, ಹಿಂದೂ ಮುಖಂಡರು ಈ ಒಂದು ಸಭೆಗೆ ಗೈರಾಗಿದ್ರು. ಕಾಂಗ್ರೆಸ್ನ ನಾಯಕರು, ಮುಸಲ್ಮಾನ್ ಮುಖಂಡರು ಭಾಗಿಯಾಗಿದ್ರು. ಅಧಿಕಾರಿಗಳಿಗಷ್ಟೇ ಈ ಒಂದು ಸಂಧಾನ ಸಭೆ ಸೀಮಿತವಾಗಿತ್ತ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ಸಂಧಾನ ಸಭೆ ನಡೀತು. ಈ ಒಂದು ಸಭೆಯಲ್ಲಿ ಬಿಜೆಪಿಯ ಮುಖಂಡರು ಮತ್ತು ಯಾರು ಕೂಡ ಭಾಗಿಯಾಗಿರಲಿಲ್ಲ. ಮುಸ್ಲಿಂ ಮುಖಂಡರು ಮತ್ತು ಅಧಿಕಾರಿಗಳು ಅಷ್ಟೇ ಭಾಗಿಯಾಗಿದ್ರು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಲೀಗ ರಂಜಿತ್ ಲೈವ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇವತ್ತು ಈ ಒಂದು ಸಂಧಾನ ಸಭೆ ನಡೀತು. ಈ ಒಂದು ಸಂಧಾನ ಸಭೆಯಲ್ಲಿ ಬಿಜೆಪಿಯ ನಾಯಕರು, ಮುಖಂಡರು ಯಾರು ಕೂಡ ಭಾಗಿಯಾಗಿರಲಿಲ್ಲ. ಏನು ಇದು ಸಂಧಾನ ಸಕ್ಸಸ್ ಆಯ್ತಾ ಏನು ಅಂತ? ನೋಡಿ ಪ್ರವೀಣ್, ಶಾಂತಿ ಸಭೆ ಇದು. ಈ ಶಾಂತಿ ಸಭೆಯಲ್ಲಿ ಭಾಗಿಯಾದವರು ಮುಸ್ಲಿಂ ಮುಖಂಡರು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಬಿಟ್ರೆ ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿಲ್ಲ. ಸುಮಾರು 4 ಜನರ ಮೇಲೆ ಎಫ್ಐಆರ್ ಆಗಿದೆ. 3 ಜನ ಲೇಡೀಸು, ಒಬ್ಬ ಯುವಕನ ಮೇಲೆ ಎಫ್ಐಆರ್ ಆಗಿದೆ. ಅದರ್ಸ್ 500 ಅಂತ ಹೇಳಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ನೋಡಿ, ನಮ್ಮ ಧಾರ್ಮಿಕ ನಂಬಿಕೆಗೆ ನೀವು ಧಕ್ಕೆ ತಂದಿದ್ದೀರಿ, ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಕೇವಲ 3 ತಿಂಗಳಿಂದ ನೀವು ಮಸೀದಿ ಅಂತ ಹೇಳಿ ಉದ್ಘಾಟನೆ ಮಾಡಿ 3 ತಿಂಗಳಲ್ಲೇ ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡಿ ನಮಗೆ ನೀವು ಮರಣ ಶಾಸನವನ್ನ ಬರೆಯೋದಕ್ಕೆ ಹೊರಟಿದ್ದೀರಿ ಅನ್ನೋದಾದ್ರೆ ಅದನ್ನ ನಾವು ಸಹಿಸಲಿಕ್ಕೆ ರೆಡಿ ಇದ್ದೀವಾ ಅನ್ನುವ ಸಂದೇಶವನ್ನ ಸಾರೋ ಮೂಲಕ ಶಾಂತಿ ಸಭೆಗೆ ಗೈರಾಗಿದ್ದಾರೆ. ಇವರೆಲ್ಲರೂ ಕೂಡ ಶಾಂತಿ ಸಭೆಗೆ ಹೋಗಬೇಕಾದವರು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಅವ್ರನ್ನ ನಾನು ಒಬ್ರೊಬ್ರನ್ನ ಮಾತಾಡಿಸ್ತೀನಿ. ಏನು ವಿಚಾರ, ಇಷ್ಟಾದ ನಂತರ ಈಗ ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳ್ತೀನಿ. ಸರ್ ಹೇಳಿ, ಶಾಂತಿ ಸಭೆ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ತಾವು ಯಾರೂ ಭಾಗಿಯಾಗಿಲ್ಲ, ಯಾಕೆ? ಇದು ನೋಡಿ, ಅದು ಪೂರ್ವ ನಿಯೋಜಿತವಾದಂತ ಶಾಂತಿ ಸಭೆ. ಇವರು ಚಲುವರಾಯಸ್ವಾಮಿ ಅವರು ನಮ್ಮನ್ನೆಲ್ಲ ಹತ್ತಿಕ್ಲಿಕ್ಕೆ, ನಮ್ಮನ್ನೆಲ್ಲ ಬೇರೆ ಬೇರೆ ತರ ಭಾಗ ಮಾಡಲಿಕ್ಕೆ ಹೊರಟಂತ ಇದು ಶಾಂತಿ ಸಭೆ. ಆಮೇಲೆ ನಮ್ಮ ಶಾಂತಿ ಸಭೆಗೆ ಕರೆಯಕ್ಕೆ ಮುಂಚೆನೆ ನಮ್ಮ 500 ಜನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ. ಅದರಲ್ಲಿ 4 ಜನದ ಹೆಸರು ಆಲ್ರೆಡಿ ಬಂದಿದೆ. ಇನ್ನು 500 ಜನ ಅಂತ ಹೇಳ್ತಾ ಇದ್ದಾರೆ. ಈ 500 ಜನದ ಮೇಲೆ ಎಫ್ಐಆರ್ ಹಾಕದ್ಮೇಲೆ ಪಾಪ ಅಮಾಯಕರ ಮೇಲೆ ನಾವು ಶಾಂತಿ ಸಭೆಗೆ ಯಾಕೆ ಹೋಗ್ಬೇಕು? ನಮ್ಮ ಉದ್ದೇಶ ಇಷ್ಟೇ, ಇವರು ಶಾಂತಿ ಸಭೆ ಮಾಡಕ್ಕೆಲ್ಲ. ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಟ ಆದಾಗ ನಾವು ಅದನ್ನ ನ್ಯಾಯ ಕೇಳಿ ಪ್ರತಿಭಟಿಸಿದ್ದೇ ತಪ್ಪ. ಹಾಗಾದ್ರೆ ಇದೇನೆ ನಮಗೆ ಮುಳುವಾಗಿರೋದು. ನಾವು ನಮ್ಮ ನ್ಯಾಯ ಕೇಳೋದಕ್ಕೆ, ನಮ್ಮ ದೇವರು, ನಮ್ಮ ಧರ್ಮ ಅಂದದಕ್ಕೆ ನಮಗೆ ಇವತ್ತು ಮುಳುವಾಗಿದೆ. ಈಗ ಈ ಕಾರಣಕ್ಕೋಸ್ಕರ ನಮ್ಮ ಚಲುವರಾಯಸ್ವಾಮಿ ಆಗ್ಬೋದು, ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನಮ್ಮನ್ನು ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ಒಂದು ಚೂರು ಗೌರವನೂ ಇಲ್ಲ, ಇದೂ ಇಲ್ಲ. ಯಾವುದೇ ತರವಾದಂತ ಅವ್ರಿಗೆ ನಮ್ಮ ಮೇಲೆ ಇದೇ ಇಲ್ಲ, ವಿಶ್ವಾಸನೇ ಇಲ್ಲ. ಹಾಗಾಗಿ ನಾವು ಇದನ್ನ ಖಂಡಿಸ್ಬಿಟ್ಟು ನಾವು ಇವತ್ತು ಶಾಂತಿ ಸಭೆಗೆ ಎಲ್ಲಾ ನಾವು ಬಹಿಷ್ಕರಿಸಿದ್ದೀವಿ. ಸರ್ ಹೇಳಿ, ಏನ್ ನಡೀತಿದೆ ಸರ್? ಹಾಗಾದ್ರೆ ಈ ಮದ್ದೂರು, ಈ ಯಾವ್ದು ರಾಮ ಮತ್ತೆ ರಹೀಮ್ ಕಾಲೋನಿ ಏನಾದ್ರು ಮಿನಿ ಪಾಕಿಸ್ತಾನ ಸರ್? ಏನ್ ಹಾಗಾದ್ರೆ ಇದು? ನೋಡಿ, ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆಯೋ 136 ಸೀಟನ್ನ ತಗೊಂಡ್ಬಿಟ್ಟು ಇವ್ರಿಗೆ ಏನೋ ದೊಡ್ಡ ಕಿರೀಟ ಬಂದಂಗೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಸರಿ ಪೇಟ ಹಾಕೊಳ್ಳೋದ್ರೆ ಹಾಕೊಳ್ಳೋಕ್ಕಾಗಲ್ಲ. ಇನ್ನೊಂದು ವಿಚಾರ ಪ್ರವೀಣ್, ನೋಡಿ, ನಾನ್ ನಿಂತಿರುವಂತ ಈ ಜಾಗ ಇದೆಯಲ್ಲ ಪ್ರವೀಣ್, ಇವತ್ತು ಯಾವಾರ ಸರ್? ಮಂಗಳವಾರ. ಇವತ್ತು ಸಂತೆ. ಇದು ಸಂತೆ ನಡೆಯುವಂತ ಜಾಗ. ಯಾವಾಗ್ಲೂ ಕೂಡ ಈ ಸಂತೆ ದಿನ ಗಿಜಿ ಗಿಜಿ ಅನ್ನುವಷ್ಟು ಜನ ಸೇರ್ತಾ ಇದ್ರು. ಆದ್ರೆ ಮೊನ್ನೆ ಆಗಿರುವಂತ ಘಟನೆಗೆ ಪ್ರತಿಯೊಬ್ಬನು ಕೂಡ ಇವತ್ತು ಬೆಂಬಲಿಸಿ, ನೋಡಿ ಒಂದ್ಸಲ ಪ್ಯಾನ್ ಮಾಡಿ ತೋರಿಸಿ ನಮ್ಮ ವಿಜಯ್, ಜನವೇ ಕಾಣಿಸ್ತಾ ಇಲ್ಲ ಸಂತೆ ಇವತ್ತು. ಆದ್ರೆ ಈ ಪೇಟೆ ಬೀದಿ ಮಾತ್ರ ಖಾಲಿ ಆಗಿದೆ. ಬಹುಶಃ ಜನ ಇದನ್ನ ಖಂಡಿಸಿ ಈ ಒಂದು ಸ್ವಯಂ ಪ್ರೇರಿತವಾದಂತ ಬಂದ್ಗೆ ಬೆಂಬಲ ಕೊಟ್ಟು ಅವರೆಲ್ಲರೂ ಕೂಡ ಇವತ್ತು ಎಲ್ಲವನ್ನ ಬಹಿಷ್ಕಾರ ಮಾಡಿದ್ದಾರೆ. ಸರ್ ಹೇಳಿ, ನೀವು ಮಾತಾಡ್ತಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು
ಕೇಸಿ ಪೇಟ ಹಾಕೊಳ್ಳಿಕ್ಕೆ ಆಗಲ್ಲ ಇವರು, ಯಾಕೆ ಒಬ್ರು ಹಿಂದೂ ಆಗಿ. ಅದೇ ಮುಸಲ್ಮಾನರು ಮುಲ್ಲಾಗಳು ಮೊನ್ನೆ ಕರೆದು ಫಂಕ್ಷನ್ ಮಾಡಿದ್ರು ಬೆಂಗಳೂರಿನಲ್ಲಿ. ಆವಾಗ ಪೇಟ ತುರಾಯಿ ಎಲ್ಲ ಹಾಕ್ಸ್ಕೊಂಡು ಅವರು ವಿಜೃಂಭಣೆಯಿಂದ ಹಿಂದೂಗಳ ಬಗ್ಗೆ ಇವತ್ತು ಅವಳೇಣಿಕಾರರಿಗೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಹಿಂದೂಗಳು ಬಿಜೆಪಿಯವರು ಕಲ್ಲೊಡಿದ್ರು, ಹಿಂದೂಗಳು ಬಿಜೆಪಿಯವರೇ ಅಂತ. ನೋಡಿ, ಇಲ್ಲಿ ಬಿಜೆಪಿ ಅದು ಜನತಾ ಪಾರ್ಟಿ ಅಥವಾ ಸಮಸ್ತ ಪಾರ್ಟಿ ಅಥವಾ ಕಾಂಗ್ರೆಸ್ ಅಂತೇನಿಲ್ಲ, ಎಲ್ಲ ಪಕ್ಷದವರು. ನೋಡಿ ಸರ್, ಈ ಮಂಡ್ಯ ಮತ್ತೆ ಈ ದಕ್ಷಿಣ ಕನ್ನಡ, ಉಡುಪಿ ಕಡೆಯಲ್ಲಿ ಈ ರೀತಿಯ ಕಮ್ಯುನಲ್ ವೈಲೆನ್ಸ್ ಗಳಾಗ್ತಾ ಇತ್ತು. ಬಹುಶಃ ತಟಸ್ಥ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾವಾಗ ತಟಸ್ಥ ಸಮಾಜ ತಿರುಗು ಬೀಳುತ್ತೋ ಬಹುಶಃ ಈ ಸರ್ಕಾರಕ್ಕೆ ತನ್ನ ಮರಣ ಶಾಸನ ಅಂತ ಅನ್ಸುತ್ತೆ. ಇವತ್ತು ಓಲೈಕೆಯ ಅತಿರೇಕಕ್ಕೆ ಹೋಗಿ ಬಹುಶಃ ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತೆ. ನೀವು ಹೇಳೋ ವಿಚಾರದಲ್ಲಿ ಖಂಡಿತವಾಗಿ ಸತ್ಯ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇವರಿಗೆ ಕೊನೆ ಮಳೆ ಹೊಡೆಯೋ ಸಂದರ್ಭ ಬಂದಿದೆ. ಕೊನೆಗೆ ಈ ಒಂದು ವಿಚಾರ ಎತ್ಕೊಂಡು ಇಡೀ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಜನನೇ ದಂಗೆ ಎದ್ದು ಸರ್ಕಾರ ಬೀಳಿಸೋದ್ರಲ್ಲಿ ಯಾವುದೇ ಕಾರಣಕ್ಕೂ ಸಂದೇಹನೇ ಇಲ್ಲ. ಖಂಡಿತವಾಗಿ ಸಿದ್ದರಾಮಯ್ಯನವರು ಇದನ್ನ ಏನ್ ಪಾಕಿಸ್ತಾನ ಮಾಡ್ತಾ ಇದಾರೆ ಹೊರತು ನಮ್ಮ ಹಿಂದೂಸ್ತಾನ ಅಂತ ಮಾಡ್ಲಿಕ್ಕೆ ತಯಾರೇ ಇಲ್ಲ ಇವರು. ಈಗ ಸಂವಿಧಾನ ಅಂತ ಹೇಳಿ ಇಷ್ಟು ವರ್ಷನೂ ಸಂವಿಧಾನ ತಿರ್ಚಿ ಇವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಹಿಂದೂಗಳ ಮೇಲೆ ಅವ್ರಿಗೆ ಯಾವುದೇ ವಿಚಾರವಾದಂತ ಅವ್ರಿಗೆ ಆಸಕ್ತಿ ಇಲ್ಲ. ನಮ್ಮ ಹಿಂದೂಗಳು ಏನಿದ್ರು ಅವ್ರಿಗೆ ಒಂದೇ ಕೋಮಿನ ಓಲೈಕೆ ರಾಜಕಾರಣ ಮಾತ್ರ ಬಿಟ್ರೆ ಇನ್ಯಾವುದು ಅವ್ರಿಗೆ ವಿಚಾರನೇ. ಇದ್ರಲ್ಲಿ ಏನಾದ್ರು ಪೊಲಿಟಿಕ್ಸ್ ಇದೆಯಾ ಸರ್? 100% ಭಾಗ ಸತ್ಯ ಸರ್. ಅದು 100% ಭಾಗ ಇದೆ ಪೊಲಿಟಿಕ್ಸ್. ಬೇಕಂತಲೇ ಈ ರೀತಿ ಆಗಿದೆ. ಹೌದು, ಸತ್ಯ. ಷಡ್ಯಂತ್ರನ ಸರ್ ಇದು? ಹೌದು, ಷಡ್ಯಂತ್ರನ ಸರ್ ಇದು? ಷಡ್ಯಂತ್ರನೇ. ಕಲ್ಲು ಹೇಗ್ ಬರುತ್ತೆ ಸರ್ ಮಸೀದಿ ಒಳಗೆ? ಅವರು ಬೇಕು ಅಂತ ಮುಸಲ್ಮಾನರು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ನಮ್ಮ ಹಿಂದೂಗಳ ಮೇಲೆ ಯಾವುದೇ ರಾಷ್ಟ್ರೀಯ ಹಬ್ಬ ಆದ್ರೂ ಈ ತರ ಕೀಟ್ಲೆನ ಮಾಡ್ತಾನೆ ಇರ್ತಾರೆ. ಇದು ಮೊದಲೇದಲ್ಲ, ಹಿಂದಿನಿಂದಲೂ ನಡೆಯುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದು ತವಿಂದನ್ನು ಏನ್ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಪೋರ್ಟ್ ಮುಸ್ಲಿಂ ಅವ್ರಿಗೆ ಓಲೈಸ್ತಾರೆ, ಅದು ಹಿಂದೂಗಳು ಓಲೈಸಲ್ಲ. ಅದರಿಂದ ಅವರು ಈ ತರ ಪದೇ ಗಲಾಟೆಗಳು ಈಗ ಹೋದ ವರ್ಷ ನಾಗಮಂಗಲದಲ್ಲಿ ನಡೀತು, ಈಗ ನಮ್ಮ ಮದ್ದೂರಲ್ಲಿ ನಡೆದಿದೆ. ನೀವೆಲ್ಲ ಇದನ್ನ ಬಹಿಷ್ಕಾರ ಮಾಡಿ ಈಗ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ ಸರ್ ಸರ್ಕಾರಕ್ಕೆ? ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಹಿಂದೂಗಳನ್ನ ಯಾವುದೇ ಸಮಾಜನ ನೀವು ಒಡೆಯಕ್ಕಾಗೋದಿಲ್ಲ, ಬೇರ್ಪಡಿಸಕ್ಕಾಗೋದಿಲ್ಲ. ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ. ಈ ಸಂದೇಶನ ನಾವು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಈ ಮುಖಾಂತರ. ಒಂದ್ಸಲ ಇಡೀ ರಾಜ್ಯಕ್ಕೆ ಕೇಳುವಂತೆ ಹೇಳ್ಬಿಡಿ ಸರ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. बोलो भारत माता की ಜೈ, बोलो भारत माता की जय, बोलो भारत माता की ಜೈ. ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಜೈ ಶ್ರೀರಾಮ್. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ನೋಡಿ, ಮದ್ದೂರಿನಲ್ಲಿ ಮೊಳಗ್ತಾ ಇರುವಂತ ಆಕ್ರೋಶದ ಕೂಗಿದು ಪ್ರವೀಣ್. ಬಹುಶಃ ಈ ಕೂಗು ವಿಧಾನಸೌಧದವರೆಗೂ ಕೂಡ ಕೇಳಿಸಿ ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳು ಈಗ ಆಗಿರುವಂತ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ, ಯಾರು ಕಿಡಿಗೇಡಿಗಳು ತಪ್ಪಿತಸ್ಥರಿದ್ದಾರೋ, ಯಾರು ಕೋಮುಗಳ ನಡುವೆ ದಳ್ಳೂರಿಯನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ, ಯಾರು ಓಟಿನ ರಾಜಕಾರಣಕ್ಕೋಸ್ಕರ ಸಮಾಜವನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೋ, ಯಾರು ಮಸೀದಿಯ ಒಳಗೆ ಕಲ್ಲನ್ನಿಟ್ಕೊಂಡು ಮತ್ತೊಂದು ಸಮುದಾಯದ ಮೇಲೆ ರಕ್ತಪಾತ ಮಾಡೋದಕ್ಕೆ ಹೊರಟಿದ್ದಾರೋ ಅಂತವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರವೀಣ್. ಓಕೆ, ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗೆ.